ನಮಸ್ಕಾರ ಬಂಧುಗಳೇ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಮ್ಮ ಚರ್ಚನ ಬಜಾರ್ ಬದಲ್ದಾಗ. ಯಾಕಪ್ಪ ಅಂದ್ರೆ ಇಲ್ಲಿ ಒಬ್ಬರಿಗೆ 20, 30, 50, 100 ಗಟ್ಟಲೆ ಜಾಗದ ಬಾಡಿಗೆ ತೋತಾರೆ. ಕುತ್ತು ಪೌತಿ ಅಂತೇಳಿ ಹರಿಯೋದು, ರೊಕ್ಕ ತೊಳೋದು, ವಾರಕ್ಕೊಮ್ಮೆ ಸುಲಿಗೆ ಮಾಡೋದು, 12, 15 ಲಕ್ಷ ರೂಪಾಯಿ ನಿಲವ ಮಾಡೋದು ಪಂಚಾಯತಿ ಒಳಗೆ. ಇಲ್ಲಿ ರೈತರ ಕಡೆ ರೊಕ್ಕ ಸುಲಿಗೆ ಮಾಡೋದು ಬಿದ್ದಿರಿ, ರೊಕ್ಕ ಸುಲಿಗೆ ಮಾಡಿ ರೊಕ್ಕ ತೊಳೋದು, ಮತ್ತು ಇಲ್ಲಿ ಅವ್ರಿಗೆ ಗಡ್ಸ್ ಹೋಗೋದು, ಮತ್ತು ಅವರಿಗೆ ಶಿಶಿ ರೋಡೋದು ಮಾಡಿಕೊಡ್ಬೇಕಾದ್ರೆ ಮತ್ತು ರೊಕ್ಕ ತೋತೀರಿ. ಆ ರೊಕ್ಕ ಎಲ್ಲಿ ಹೋಗ್ತಾವೆ ಯಾರಿಗೆ ಗೊತ್ತೇ ಆಗದಾಗ ನನಗರೆ ನಾ ಹೇಳೋದು ಬಿಡೋದು. ಮತ್ತು ಇಲ್ಲಿ ಇಟ್ಟೆಲ್ಲ ರಾಡಿ ಇಟ್ಟೆಲ್ಲ ಹೊಲ್ಸೋದು ಮತ್ತು ರೊಕ್ಕ ತೊಗೊಳೋದು ಬಂದ್ ಮಾಡಿದೆ. ಅವ್ರಿಗೆ ಗಡ್ಸೋದು ಹೋಗೋದೊಂದು ವ್ಯವಸ್ಥೆ ಮಾಡಿದೆ. ಕಾಯಿಪಲ್ಲೆ ನೋಡಿದೆ ಇಂಥ ರಾಡಿ ಒಳಗೆ ಗಟ್ಟರ್ನಾಗ ಮಾಡತ್ತಾರ ಮಂದಿ. ಒಟ್ಟು ರೈತರಿಗೆ ಮಣ್ಣು ಹಾಕೋದು, ರೈತರ ಬಳಿ ರೊಕ್ಕ ಉಸುಲು ಮಾಡೋದು. ರೈತರು ಒಂದು ವೇಳೆ ರೊಕ್ಕ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಜೋಲ ಮಾಡಿ ರೊಕ್ಕ ತೊಗೊಳೋದು, ಇವೆಲ್ಲ ಬಂದಾಗಬೇಕು. ಚಡ್ಚನ ಒಳಗೆ ಬರೀ ಮೋಸ ಮೋಸ ಮೋಸ. ರೈತರಿಗೆ ಮೋಸ ಮಾಡೋ ಊರು ಯಾವ್ದಪ್ಪ ಅಂದ್ರೆ ಚಡ್ಚನೆ ಅಂದಂಗೆ ಆಗ್ಯದ. ನಾ ಡೈರೆಕ್ಟ್ ಹೇಳತ್ತೀನಿ ನಿಮಗೆ, ಬಂದ್ ಮಾಡಿದೆ ಅದ ರೊಕ್ಕ ಉಸುಲು ಮಾಡೋದು. ಅವ್ರಿಗೆ ಗಡಸ್ ಹಾಕಿ ಲೈಟಿನ ಬೆಳಕ ಸ್ವಲ್ಪ ಏನು ವ್ಯವಸ್ಥೆ ಮಾಡಿರಿ. ರೈತರ ಕಡೆನೇ ರೊಕ್ಕ ತಿನ್ನೋದು ಮಾಡತ್ತಿರಲ್ಲ. ನಾಳೆಗೆ ಅದೇ ರೈತ ಕಾಯಿಪಲ್ಲೆ ಬೆಳಿದಂದ್ರೆ ನೀವು ಹೇಗೆ ತಿನ್ನಬೇಕು. ಇದು ಆದಷ್ಟು ಬೇಗ ವಿಡಿಯೋ ಹೋಗಿ ಪಂಚಾಯತಿಯವ್ರಿಗೆ ಹೋಗಿ ಮುಟ್ಲಿ. ನಮ್ಮ ಪಂಚಾಯತಿ ಸಾಹೇಬ್ ನಾವು ಸಾಹೇಬ್ ಹೋಗಿ ಮುಟ್ಲಿ. ಮತ್ತು ಮುಂದಿನ ವೇಳೆ ಬೆಟ್ಟ ನಮಸ್ಕಾರ. ಏನು ಸಂತಿ ಮಾಡಕ್ಕೆ ಬಂದಿರಿ? ಸಂತಿಗೆ ಬಂದಿನ್ರಿ. ಎಲ್ಲ ಹಳದಾಗ ಇದು ನೀರ್ನಾಗ ಹೋಗ್ಬಿಟ್ಟ, ಎಲ್ಲ ನೀರ್ನಾಗೆಲ್ಲ ಹರ್ಕೊಂಡು ಹಳ್ಳಕ್ಕೆ ಹೋಗ್ಯಾವ. ಅಲ್ಲಿ ಹಳದಾಗೆ ಐಸ್ಗಳು ಟಮಾಟಿ ಬದ್ನಿಕಾಯಿ ಪುಕಾಟಿ ಸಿಕ್ಕಂಗೆ ಆಗ್ತದ. ನೋಡ್ಬೋದು, ಎಲ್ಲ ಹರ್ಕೊಂಡು ಹೋಗ್ಯಾವ. ಇಲ್ಲಿ ರೈತರ ಪರಿಸ್ಥಿತಿ ಹೆಂಗೆ ಮತ್ತೆ ಇದಾಗತ್ತ ನೋಡ್ರಿ ನಮ್ಮ ಚರ್ಚಂದಾಗ. ಈ ಕಡೆ ಪಂಚಾಯತಿಯವ್ರ ಜಾಗದ ಬಾಡಿಗೆ ತೊಗೊಳೋದು, ಈ ಕಡೆ ಮಳೆ ಬಂದು ಹರ್ಕೊಂಡು ಹೊಂಟಾವ. ಅವ್ರಿಗೆ ಏನೋ ಒಂದು ಕುಂಡ್ರ ವ್ಯವಸ್ಥೆ ಮಾಡಲ್ಲ ಯಾರ. ಸಿಸಿ ರೋಡ್ ಮಾಡಿಲ್ಲ, ಏನಿಲ್ಲ ಈ ಕಡೆ ಯಾನು. ನೀರು ಹರಿದು ಹೊಂಟವ್ರಿ ಎಲ್ಲ ಕಡೆ. ಓಕೆ, ನೋಡಿದ್ರಿ ಚರ್ಚನದಾಗ ಒಬ್ಬರಿಗೆ 50, 100, 200 ಕೂತು ಜಾಗದ ಬಾಡಿಗೆ ತೊಗೊಳೋದು. ಅವರಿಗೆ ಏನೋ ಒಂದು ಗರ್ಸ್ ಹೋಗೋದು, ಒಂದು ವ್ಯವಸ್ಥೆ ಮಾಡೋದಿಲ್ಲ, ಏನೂ ಇಲ್ಲ. ಪಾಪ ಅಲ್ಲಿ ಜೀಲಂಕಲಿ ಒಂದು ಸ್ವಾಮಿ ಕಾಣಿಸ್ತದ. ಅವಾಗ ಜೀರಿಗೆ ಸಾಸಿವೆ ಅವರೆಲ್ಲ ಇದು ಮಾಡ್ತಾರೆ. ಅವೆಲ್ಲ ಹರ್ಕೊಂಡು ಹೋಗ್ಯಾವ. ಈಗ ಕಡ ನಿತ್ಸಂದು ಚಿಂತೆ ಮಾಡ್ಕೋತಾರೆ. ಏನು ಮಾಡ್ಬೇಕು? ಪೌತಿ ಈ ಕಡೆ ಪೌತಿ ರೊಕ್ಕನೂ ತೋತಾರೆ, ಒಂದು ವ್ಯವಸ್ಥೆ ಮಾಡಲ್ಲ, ಏನೂ ಇಲ್ಲ. ಹಾಂ ರೀ, ಹಾಂ ಅದು ಗಾಡಿ ಅದತ್ತ. ಅವರು ಪೌತಿ ತೊಳಗೆ ಕಟ್ಟೇರಿ ನಮ್ಮ ಚರ್ಚನ ಪಂಚಾಯತಿ ಅವರು. ಹಾಂ ರೀ, ಚರ್ಚನ ತೋರಿಸಿಲ್ಲ. ಯಾಕೆ ಒಳಗೆಲ್ಲ ರಾಡಿ ಕಂಡಬಿಟ್ಟೆ ಒಳಗೆ ಅದು ಏನೋ ರೂಳರ್ ಆಡ್ಸೋದು ಏನೋ ಬೇಕು, ಅದಕ್ಕೆ ಹತ್ತ ತೆಗೆದು. ಈಗ ಜಾಗದ ಬಾಡಿಗೆ ಕೂತವ್ರಿಗೆ 30, 40, 50, 100 ಗಟ್ಟಲೆ ರೊಕ್ಕ ತೋತಾರಲ್ಲ. ಅದು ನೀವು ಪಂಚಾಯತಿಗೆ ಕೇಳ್ರಲ್ಲ. ಮತ್ತೀಗೆಲ್ಲ ಊರನ್ ಬಂದಿದ್ರಿ, ನೀವು ಕೇಳಬೇಕಲ್ಲ, ಮಾಡ್ರಪ್ಪ ಅಂತ ಹೇಳ್ಬೇಕಲ್ಲ. ಹೇಳ್ತಾರೆ, ನಮಗೆ ಹೇಳಂಗಿಲ್ಲ ಅವ್ರು ಯಾರು. ನೀವು ಮಾಡತ್ತಂದು ಹೇಳ್ಬೇಕಲ್ಲ. ಊರನ್ ಮಂದಿ ಊರನವಲ್ಲ ನೀ. ನಾವು ಊರನವ್ರಿ. ಪೌತಿ ತೋತ್ಯಪ್ಪ, ನಾವು ಕಾಯಿಪಲ್ಲೆ ಸಂತಿ ಮಾಡ್ತೇವೆ, ಪೌತಿ ತೋತಿ ಗರಸದ ಹಾಕಿ ಮಾಡತ್ ಹೇಳಿ ಹೇಳ್ಬೇಕಲ್ಲ ನೀವು. ಒಬ್ರು ಹೇಳಿದ್ರೆ ಕೇಳಂಗಿಲ್ರಿ ಅವರು. ಎಲ್ಲಾರು ಸಾರ್ವಜನಿಕರು ಎಲ್ಲಾರು ಕೇಳ್ದಾಕ್ರೆ ಅವ್ರು ಹಣೆಯವರು. ಒಬ್ರಿಗೆ ಯಾರು ಹಣಿತಾರ? ಏನಿಲ್ಲ, ಒಬ್ರು ಹೇಳಿ 1000 ಮಂದಿ ಹೇಳಿ. ಒಂದು ಕೋಳಿಗೆ 20 ರೂಪಾಯಿ 30 ರೂಪಾಯಿ ತೋತಾರೆ, ಬರೋಬರಿ ಅದ. ಇಲ್ಲ ಈ ಒಳಗೆ ಸಂತ್ಯಾಗೆಲ್ಲ ಹೆಣ್ಮಕ್ಳಿಗೆ ಇವು ಸೈಡಲ್ಲಿ ಹೋಗ್ಬೇಕಂದ್ರೆ ಅವೆಲ್ಲ ತೊಯ್ತೋದೆಲ್ಲ ಹಳದಾಗ ಹೋಗ್ಯಾವ. ವಿನಾಯಿಗೆ ನಾವು ನಿಂತು ಅರ್ಧಂಬರ್ಧ ಮಾಡೋ ಸಂತಿ, ಹಳದಾಗ ಹರ್ಕೊಂಡು ಹೋಗ್ಯಾವ. ಎಲ್ಲಾನೇ ಹರಿದು ಹೋಗ್ಯಾವ. ನಾವು ಸಂತಿನ ಒಳ್ಳೆ ಸಂತಿನೇ ಮಾಡಿಲ್ಲ. ಒಳಗೆ ರಾಡಿ ಕಂಡಾಬಿಟ್ಟು ರಾಡಿ ಆಗ್ಯದ. ಏನು ನಿಮ್ಮ ಹೆಸರೇನ್ರಿ? ಬಸ್ಸಿದ ಅಡ್ಡ ಹೆಸರ ಕಾಜಿ. ಓಕೆ, ನಾವು ಕೂಡ ರಾಡ್ಯಾಗ ಪಚ್ಚಕ್ ತಿರ್ಗಾಡತ್ತೇವು. ಓ, ಎಷ್ಟು ತೋತಾರಿ ಜಾಗದ ಬಾಡಿಗೆ? ಎಷ್ಟು ತೋತಾರಿ? ಕೂತಿರಿ ಕಾಯಿಪಲ್ಲೆ ತಗೋಬೇಕು, ಹೆಂಗ ದಾಟಬೇಕಂಗ ನಿಮ್ಗೆ ಗರಸದ ಹಾಕಿ ಮಾಡ್ಬೇಕಲ್ಲ ಅದು ಚಂದಾಗೆ. ಪಂಚಾಯತಿ ಅವ್ರ ರೊಕ್ಕ ತೊಗೊಳಕ ಬರೀ ಮಂದಿ ಬಡವರು ಕಾಯಿಪಲ್ಲೆ ಮಾಡೋದು ರೊಕ್ಕ ತಿನ್ನೋದು ಅಟ್ಟೆ ಗೊತ್ತದ ಅವ್ರಿಗೆ. ಪೌತಿ ರೊಕ್ಕ 100 ರೂಪಾಯಿ ಕೊಡ್ತೇವ್ರಿ. ನೋಡ್ರಿ ಹೈರಾಣ ನಮ್ದು. ರಾಡಿ ಯಾರು ಹೇಲ ಹಿಂಡ ಎಲ್ಲ ಮಾಡಿದಾರ. ನೋಡಿ ಗಟಾರ ಒಟ್ಟ ಎಲ್ಲ ನಿಮ್ಮೆಲ್ಲ ಹಾಳಾಗ್ಯದ ಅನ್ನಂಗಾಯ್ತು. ಮತ್ತೆ 10,000 ರೂಪಾಯಿ ಮತ್ತೆ ಪೌತಿ ತೋತಾರ, ಮತ್ತೆ ನಿಮ್ಗೆ ಮಾಡಿಕೊಡ್ಬೇಕಲ್ಲ ಅವರು. ಹೊಯ್ಕೊಂಡಿದ ಪಂಚಾಯತಿ ಹೋಗಿ ದಿನ ಹೋಗ್ತೀರಿ, ಬುಧವಾರಕ್ಕೊಮ್ಮೆ ಹೋಗ್ತೀರಿ. ಎಲ್ಲಾರು ತಾವು ಪುನಃ ಓಡ್ತಾರೆ. ಒಬ್ರು ಬರ ನನ್ ಜೋಡಿ ಮಾತಾಡೋರಿ ವಿಡಿಯೋ ಯಾವ ಹೇಳ ನನ್ ಜೋಡಿ. ಈಗ ನಿಮ್ದು ಎಲ್ಲ ಹಾಳಾಗ್ಯದ ಐತ್ರಿ ಮಳಿ ಬಂದು. ಎಲ್ಲ ಹರಿದು ನೀರು ಹಳ್ಳದಂಗೆ ಬಂದಾವ. ಪೂರ ಎಲ್ಲ ಮುಟ್ಟಾಗಿ ಇಟ್ಟಿದ್ದೇನೋ ಅಟ್ಟೆ
ನೋಡ್ರಿ ಅವರೆಲ್ಲ ನೀರೆಲ್ಲ ಹರ್ಕಿಸಿಂದ ಅವರೆಲ್ಲ ಟಮಾಟಿ ಕಾಯಿಪಲ್ಲೆ ಎಲ್ಲ ಹರ್ಕೊಂಡೋಗ್ಯಾವ, ಬ್ಯಾಳಿ ಎಲ್ಲ ಹಾಳಾಗ್ಯಾವ, ಪ್ರತಿಯೊಂದು ಸತ್ಯನಾಶ ಆಗ್ಯಾವ. ಬಾಡಿಗೆ ಎಡ್ಕೋತಾರೆ, ಜಾಗದ ಬಾಡಿಗೆ ಎಡ್ಕೋತಾರೆ 30 ರೂಪಾಯಿ. ಇದು ಜಾಗದ ಬಾಡಿಗೆ ಎಡ್ಕೋತಾರೆ, ಜಾಗದ ಬಾಡಿಗೆ ಎಡ್ಕೋತಾರ 20 ರೂಪಾಯಿ ತಗೋತಾರ. ಇಲ್ಲೆಲ್ಲ ನಿಮ್ದು ಮಳೆ ಬಂದು ಹರ್ಕೊಂಡು ಹೊಂಟದ. ಈ ಎಳೆಗ ಗರಸ್ ಹಾಕಿ ನಿಮ್ಗೆ ಏನಾದ್ರು ರೋಡ್ ಸ್ವಚ್ಛ ಮಾಡಿ ಇದು ಶಿಶಿ ರೋಡ್ ಮಾಡೋದು ಅದೇನು ಇಲ್ಲ, ಬರೀ ರೊಕ್ಕ ತೊಳೋದು ಅಟ್ಟೆ. ನೋಡ್ರಿ ಜಾಗದ ಬಾಡಿಗೆ 20 ರೂಪಾಯಿ ತಗೋತಾನ. ಮತ್ತೆ ರಾಡಿಗೆ ಕೂತ್ರಿ ಏನ ಗರ್ಸ್ ಹಾಕವನ ಮಳೆಗಾಲ ಹೋಗಾನ. ದೀಪಾವಳಿಗೆ ಎಲ್ಲ ತಟ್ಟಿ ಬೀಳ್ಬೇಕು, ಮೈ ಹೊಲಸು ಮಾಡ್ಕೋಬೇಕು. ಹಾಂ, ದೀಪಾವಳಿ ಮುಗಿಯ ದಮ್ ಖರ್ಚು ಹಾಕೋದು. ಹಾಂ, ಇಡೀ ಬ್ಯಾಸಿಗೆ ಹೋಗ್ತಾನೆ ತಟ್ಟಿ ಬೀಳೋದು. ನೋಡ್ರಿ ಈ ಮಾತ್ನಾಗೆ ಹೊಡೆದ್ರೆ ನಿಮ್ಗೆ ಅವ್ರು ದೀಪಾವಳಿಗೆ ಅತ್ತ ಆ ಹಿರಿಯರು ನಿಮ್ಗೆ ಉಳ್ಳಾಡ್ಸಿ ಹೊಡಿತಾರಲ್ಲ ಮಾತ್ನಾಳಗೆ ಹಂಗೆ. ಮತ್ತು ಇಲ್ಲಿಯವ್ರೇ ಇದ್ರಿ ಎಷ್ಟು ಹೊಲ್ಸ ಎಲ್ಲ ಕಡೆ ರೊಕ್ಕ ತಗೋತಾರ 30-40 ರೂಪಾಯಿ. ಕೇಳ್ಬೇಕು ಹಿಡಿದ ಅವ್ರಿಗೆ ರೊಕ್ಕ ಒಯ್ತಿ. ನೀ ಪೌತಿ ಬಂದು ವಾರ ಒಯ್ತಿ ಇಲ್ಲಿ ಗರ್ಸ್ ಹಾಕಿ ಏನು ಶಿಶಿ ರೋಡ ಏನು ನಮ್ಗೆ ಗಡ್ಬಿಟ್ಟು ಮಾಡಿಕೊಡ ಅಂತ ಹೇಳ್ಬೇಕ್ರಿ. ಚಡ್ಚನ ಪಟ್ಟಣ ಪಂಚಾಯತಿಯವ್ರು ಸ್ವಲ್ಪ ವಿಡಿಯೋ ನೋಡ್ಬೇಕಿದು. ಯಾಕಂದ್ರೆ ಕೂತವ್ರಿಗೆಲ್ಲ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಜಾಗ ಹೆಚ್ಚಿಗಿತ್ತಾನೆ 100 ಗಟ್ಟಲೆ ರೊಕ್ಕ ತಗೋತಾರೆ. ಯಾವ್ದ ಕೊಡಲ್ರಿ ನೋಡ್ರಿ ಅಷ್ಟು ದೂರದು ನಮ್ಮ ಊರು ಸಂತಿ ಚಂದ ಕಾಣಿಸ್ತೈತೆ, ಬರ್ತಾರೆ ವ್ಯಾಪಾರ ಮಾಡ್ಲಕ್ಕ. ಇಲ್ಲಿ ಅವ್ರಿಗೆ ಕೂತವ್ರಿಗೆ ರೊಕ್ಕ ಸುಲಿಗೆ ಮಾಡ್ತಾರೆ, ಅವ್ರಿಗೆ ಕುಂಡರ್ಲಕ್ಕೆ ವ್ಯವಸ್ಥೆ ಮಾಡಂಗಿಲ್ಲ. ಹಾಂ, ಎಷ್ಟು ತೋತಾರಿ ಬಾಡಿಗೆ? 30 ರೂಪಾಯಿ ಪೌತಿ ತೋತಾರೆ ನಿಮ್ಗೆ. ಕುಂಡರ್ಲಕ್ಕ ಏನು ವ್ಯವಸ್ಥೆ ಮಾಡಿ ಗರ್ಸದ ಹಾಕಿ ಅದೇ ನೋಡ್ರಿ ಎಲ್ಲ ಹೆಂಗೆ ಎಲ್ಲ ಹರ್ಕೊಂಡು ಹೊಂಟಾವ. ಯಾವ ರೀ? ಹಿಂಚಿಗೇರಿ. ರಾಡ್ಯಾಗ ವ್ಯಾಪಾರ ಮಾಡತ್ತೀಯಲ್ಲ? ರಾಡ್ಯಾಗಾದ್ರಿ ಮತ್ತೆ ಹಾಂ, ಮಳೆ ಬತ್ತಂದ್ರೆ ನಿಮ್ಮ ಪರಿಸ್ಥಿತಿ ಹೆಂಗದ? ಒಂದು ಸ್ವಲ್ಪ ಭಾಳ ಬೇಕಾರ. ಹಾಂ, ಪಂಚಾಯತ್ ಗರಸದ ಹಾಕಿ ಕೊಡ್ಬೇಕೇನು ಕೊಡ್ಬಾರ್ದ? ಪೌತಿ ಎಷ್ಟು ತೋತಾರ? ಪೌತಿ ತೋತಾರಿ 30 ರೂಪಾಯಿ 20 ರೂಪಾಯಿ. ಹಾಂ, ನೋಡ್ತೋತಾರ ಪೌತಿ. ನೋಡಿ 20, 30, 40, 50, 60. ತೋತಾರ ಪೌತಿ. ನಿಮ್ಮ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ಕತ್ತಾರೆ. 100 ರೂಪಾಯಿ ತೋತಾರೆ. ಎಷ್ಟು ತೋತಾರಿ? 100 ರೂಪಾಯಿ. 100 ರೂಪಾಯಿ ತೋತಾರೆ. ನಿಮ್ಗೆ ಕುಂಡ್ರಲಕ್ಕೆ ವ್ಯವಸ್ಥೆ ಇಲ್ಲ? ನವ್ರು ಎಲ್ಲ ಸಿಸಿ ರೋಡ್ ಮಾಡಿದ್ರೆ ಇಲ್ಲಿ ಹಡ್ಕೊಂಡಿದ್ದೇವೆ ರಾಜ್ ನೋಡಿ ಮಧ್ಯಾಹ್ನ ಎದ್ದು ಹೋಗೋದು. ಹೊಡಿಯವ್ರಿ ಯಾವ ಬಿಒ ಅದೇ ಬಿ ಒ ಅಲ್ಲ ಪಿ ಡಿ ಒ. ಪಿಡಿಒ ಚೀಫ್ ಆಫೀಸರ್. ನೋಡ್ರಿ ತಿನ್ನೋ ಕಾಯಿಪಲ್ಲೆ ನಾವು ಹಿಂಗೆ ರಾಡ್ಯಾಗ ನಮ್ಮ ಚರ್ಚನದಾಗ ಒಬ್ಬೊಬ್ರಿಗೆ ಪೌತಿ ಏನು ಸಂತಿ ಮಾಡ ಬಂದಿರಿ? ಸಂತಿ ಮಾಡಿದ್ರೇನಿಲ್ಲ? ಹಾಂ, ಈಗ ಕೂತವ್ರಿಗೆ ಜಾಗದು 20, 30, 50 ಗಂಟೆ ರೊಕ್ಕ ತಗೋತಾರ. ಇದು ಮಾಡ್ಬೇಕಂತ ಮಾಡ್ಬಿಡ್ದ್ರಿ. ತಮ್ಮ ಹೆಸರು? ಬಾಡಿಗೆ ಜಾಗ ಕೂತದು 30 ರೂಪಾಯಿ ತೋತಾನ. ಇಲ್ಲಿ ರಾಡಿಯಾಗಿ ಹೊಲಸಾಗಿ ಎಲ್ಲ ನಿಮ್ಮದು ಹರ್ಕೊಂಡು ಹೋದಾಗ್ಯಾವ. ಇದು ಮಳೆ ಬಂದು ನಿಮ್ಮ ಸಂತ ನೀವು ಸಂತ ಹೋಗ್ಕೊಂಡಿರಿ. ಉಳಿಕಿದವರು ನಾವು ತಿನ್ನೋ ಕಾಯಿಪಲ್ಲೆ ನೋಡ್ರಿ ನಾಡ್ಯಾಗ ಗೆಟರ್ನಾಗ ಹೊಲಸ್ನಾಗ ತಿನ್ಬೇಕು.